ಕೇರಳ ಗವರ್ಮೆಂಟ್ ತಗೊಂಡಿರುವಂತಹ ಈ ಒಂದು ಚಿಕ್ಕ ನಿರ್ಧಾರ ಇದೀಗ ದೇಶದೆಲ್ಲೆಡೆ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಕೇರಳ ಗವರ್ಮೆಂಟ್ ಅವರು ಶಾಲೆಯ ಹೆಣ್ಣು ಮಕ್ಕಳ ಪರವಾಗಿ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಹಾಗಾದ್ರೆ ಏನಪ್ಪಾ ಅದು ಅಂತ ಕುತೂಹಲ ಇದೆಯಾ? ಹಾಗಾದ್ರೆ ಈ ಸ್ಟೋರಿ ನೋಡಿ ನಾನು ನಿಮ್ಗೆ ಹೇಳ್ತೀನಿ. ಸುಮಾರು 11 ವರ್ಷದಿಂದ 15 ವರ್ಷದ ಒಳಗಡೆ ಬಾಲಕಿಯರು ಅವರಿಗೆ ಋತುಚಕ್ರ ಪ್ರಾರಂಭವಾಗುತ್ತೆ ಅಥವಾ ಪ್ಯೂಬರ್ಟಿ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಸಹಜವಾಗಿ, ಅದು ಆ ಏಜಿನ ಹೆಣ್ಣು ಮಕ್ಕಳಿಗೆ, ಕೆಲವರಿಗೆ ಎಲ್ಲರ ದೈಹಿಕ ವ್ಯವಸ್ಥೆನೂ ಒಂದೇ ತರ ಇರೋದಿಲ್ಲ. ಸೊ ಕೆಲವರಿಗೆ ತುಂಬಾ ಹೊಟ್ಟೆ ನೋವು ಬರ್ಬೋದು, ಟಯರ್ಡ್ನೆಸ್ ಇರ್ಬೋದು, ಪಾಠದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕಾಗ್ದಿರಾ ಇರ್ಬೋದು. ಸೊ ಈ ಎಲ್ಲವನ್ನ ಪರಿಗಣಿಸಿ, ಈ ಎಲ್ಲದರ ಒಂದು ದೃಷ್ಟಿಯಿಂದ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಅವರು ಮುಟ್ಟಾದ ಸಮಯದಲ್ಲಿ 3 ದಿನಗಳವರೆಗೆ ರಜೆಯನ್ನ ತಗೊಳ್ಬಹುದು ಅಂತ ಹೇಳಿ ಕೇರಳ ಗವರ್ಮೆಂಟ್ ಅವರು ಡಿಸೈಡ್ ಮಾಡಿದ್ದಾರೆ. ಸೊ ಮುಟ್ಟಾದ ಹೆಣ್ಣು ಮಕ್ಕಳು 3 ದಿನ ಅವ್ರಿಗೆ ಆಗಲ್ಲ ಅಂತ ಅಂದ್ರೆ ಅವರು ರಜೆಯನ್ನ ತಗೊಳ್ಬಹುದು. ಆದ್ರೆ ರಜೆಯನ್ನ ತಗೊಂಡಾಗ ಅವರು ಮಿಸ್ ಆದಂತಹ ಪಾಠಗಳು ಹೇಗೆ ಕವರ್ ಮಾಡ್ಕೊಳ್ಳೋದು ಅನ್ನುವಂತಹ ಒಂದು ಪ್ರಶ್ನೆ ಮೂಡಿತ್ತು. ಸೊ ಈ ಪ್ರಶ್ನೆಗೂ ಸಹ ಅವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಿಸ್ ಆದ ಪಾಠಗಳನ್ನ ಸಂಡೇ ಎಕ್ಸ್ಟ್ರಾ ಕ್ಲಾಸಸ್ಗೆ ಅಟೆಂಡ್ ಆಗೋದ್ರ ಮೂಲಕ ಅವರು ಕವರ್ ಅಪ್ ಮಾಡ್ಕೊಳ್ಬಹುದು. ಸೊ ಅವರು ಅಪ್ ಟು ಡೇಟ್ ಇರ್ತಾರೆ, ಅದರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಒಂದ್ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೆಂಟಲ್ ಮಾನಸಿಕ ಆರೋಗ್ಯ ಇರ್ಬೋದು ಅಥವಾ ದೈಹಿಕ ಆರೋಗ್ಯ ಇರ್ಬೋದು, ಎಲ್ಲವೂ ಚೆನ್ನಾಗಿರ್ಬೇಕು ಅಂತ ಹೇಳಿ ಈ ಒಂದು ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ನಿಜಕ್ಕೂ ಇದು ಒಂದ್ ರೀತಿ ಒಳ್ಳೇದು ಅಂತ ನನಗನ್ಸುತ್ತೆ. ಸೊ ನಿಮ್ಗೇನ್ ಅನ್ಸುತ್ತೆ? ಕರ್ನಾಟಕದಲ್ಲೂ ಈ ಒಂದು ರೀತಿಯ ಒಂದು ವ್ಯವಸ್ಥೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ? ಹೇಗನ್ಸುತ್ತೆ? ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯ ಇನ್ನಷ್ಟು ವಿಶೇಷ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ.